ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನಾನಿವತ್ತು ಅಂತಾರಾಷ್ಟ್ರೀಯ ರೋಬೋಟ್ ಬರ್ಡ್ಸ್‌ನ ತೋರಿಸೋಣ ಅಂಥೇಳಿ ಬಂದಿದ್ದೆ. ಸೊ ನೋಡ್ಬೋದು, ಈ ರೀತಿ ಹಾಕಿದ್ರು. ಕೆಂಗೇರಿಯಲ್ಲಿ ಇರೋದು. ಇದು ಕೆಂಗೇರಿ ಬಸ್ ಸ್ಟಾಪ್ ಹತ್ತಿರ ಇರೋದು. ಈಗಲೂ ಕೂಡ ನಡೀತಾ ಇದೆ. ಯಾರಾದ್ರು ಹೋಗೋರಿದ್ರೆ ಹೋಗ್ಬೋದು. ತುಂಬ ದಿನಗಳ ಕಾಲ ಈ ರೋಬೋಟ್ ಬರ್ಡ್ಸಿಂದು ನಡೀತಾರೆ. ದೊಡ್ಡ ದೊಡ್ಡ ಪ್ರಾಣಿಗಳ ಚಿತ್ರಗಳನ್ನೆಲ್ಲ ಇಟ್ಟು ತುಂಬ ಚೆನ್ನಾಗಿ ಮಾಡಿರ್ತಾರೆ ಅಂತಲೇ ಹೇಳ್ಬೋದು. ಫಸ್ಟಿಗೆ ನಾವು ಒಳಗಡೆ ಹೋಗ್ತಾ ಹೀಗಿದೆ. ಸೊ ಟಿಕೆಟ್ ಬಂದು ₹80 ಒಬ್ಬರಿಗೆ. 3 ವರ್ಷದ ಮೇಲ್ಪಟ್ಟ ಮಕ್ಕಳಿಗೂ ಕೂಡ ₹80 ಟಿಕೆಟ್ ತೊಗೊಳ್ಳೇಬೇಕು. ಸೊ ನಾನು, ಅಮ್ಮ ಹಾಗೆ ಇಬ್ಬರು ಮಕ್ಕಳು. ಸೊ ನಾವು ಸಿರಿಗೆ ನನ್ನ ಮಗಳಿಗೆ ತೊಗೊಂಡ್ಲಿಲ್ಲ. ನಾವು 3 ಜನಕ್ಕೆ ಟಿಕೆಟ್ ತೊಗೊಂಡ್ವಿ. ಟಿಕೆಟ್ ತೊಗೊಂಡು ಹಾಗೆ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದೀನಿ. ನೋಡ್ಬೋದು ನೀವು. ಮೊದಲಿಗೆ ಫಸ್ಟಿಗೆ ಹೋಗ್ತಾ ಎಂಟ್ರೆನ್ಸ್ ಆ ಥರ ಇತ್ತು. ನಂತರ ಆನೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿ. ಸೊ ಎಲ್ಲ ಥರದ್ದು ಪಕ್ಷಿಗಳು, ಹಾಗೆ ಪ್ರಾಣಿಗಳು ಕಡಿಮೆ. ಸೊ ಪಕ್ಷಿಗಳನ್ನೇ ಜಾಸ್ತಿ ಇಟ್ಟಿದ್ರು ಅಂತಲೇ ಹೇಳ್ಬೋದು. ಬರ್ಡ್ಸ್ ಅಲ್ವಾ? ಸೊ ಕರೆಕ್ಟ್, ಬರ್ಡ್ಸ್ ಮಾತ್ರ ಇದ್ವು. ಸಾರಿ. ಹಾಗೆ ನಾನು ಅಮ್ಮ ನಿಂತ್ಕೊಂಡಿದ್ದು ಫೋಟೋ ತೆಗೀರಿ ಅಂತ ಫೋನ್ ಕೊಟ್ಟೆ. ಸೊ ಅವ್ರು ಹಾಗೆ ಒಂದು ವೀಡಿಯೋ ಕೂಡ ಚಿಕ್ಕದಾಗಿ ಮಾಡಿದರು. ನಾನು ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇಟ್ಟೆ. ಇದೆಲ್ಲ ಬಂದು ಅಲ್ಲಿ ಹಾಗೆ ಡೆಕೋರೇಟಾಗೆ ಅವರು ಫೋಟೋಸ್ನ ಹಾಕಿದ್ದು, ಹೂಗಳ್ದು, ಫ್ಲವರ್ಗಳ್ದು. ನಾನು ಇದನ್ನು ಸ್ಟ್ರೈಟ್ ಮಾಡಿದ್ರೆ ಅದು ಅಡ್ಡ ಬರುತ್ತೆ. ಸೊ ಹಾಗಾಗಿ ನಾ ಏನು ಮಾಡಿದೆ, ಈಗಲೇ ಅಡ್ಡ ಇರಲಿ ಅಂತೇಳಿ ಸ್ವಲ್ಪ ಕಟ್ ಮಾಡಲಿಲ್ಲ, ಹಾಗೆ ಶೇರ್ ಮಾಡಿದೆ. ಸೊ ನೋಡಿ, ಖಂಡಿತ ಇಷ್ಟ ಆಗುತ್ತೆ. ಹೀಗೆ ಫೋನ್ನ ಕೊಟ್ಟು ವೀಡಿಯೋ ಮಾಡ್ಕೊಳಕ್ಕೆ ಹೇಳಿದೆ, ಬಟ್ ಅದಷ್ಟು ಚೆನ್ನಾಗಿ ವೀಡಿಯೋ ಮಾಡ್ಕೊಳ್ಲಿಲ್ಲ ಅವರು. ಓಕೆ, ನೋ ಪ್ರಾಬ್ಲಮ್, ನೀವು ಅಡ್ಜಸ್ಟ್ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ. ನಂತರ ಈ ರೀತಿ ನಾನು ಬರ್ಡ್ಸ್‌ನ ನೋಡ್ಕೊಳ್ತಾ ಹೋದೆ. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಬಟ್ ನಾನು ಎಕ್ಸಿಬಿಷನ್ನಿಗೆ ಹೋದಾಗ ಅಲ್ಲಿ ಆಟ ಆಡೋವಂಥದ್ದು ಗೇಮ್ಸಿಂದು ಎಲ್ಲ ತುಂಬ ಜಾಸ್ತಿ ಇದ್ವು. ಬಟ್ ಈ ಸರಿ ಬರೀ ಬರ್ಡ್ಸ್ ಅಲ್ವಾ, ಸೊ ಮಕ್ಕಳಿಗೆ ಬರ್ಡ್ಸ್ ಅಷ್ಟೇ ನೋಡಿಕೊಂಡು ಒಳಗಡೆ ಸ್ವಲ್ಪ ಆಟ ಇದ್ವು. ಆಟ ಕೂಡ ಅವರು ಆಡಿದ್ರು. ಜಾಸ್ತಿ ಏನು ಆಟ ಆಡಲಿಲ್ಲ. ಓಕೆ. ಜಾಸ್ತಿ ಎಲ್ಲ ಆಡ್ತಾರೆ ಅಲ್ವಾ, ಈ ಮಕ್ಕಳು ಮೊದಲೇ ಹೇಳಿದ್ದು ಕೇಳಲ್ಲ. ಅಲ್ಲಿ ಹೋದ್ಮೇಲಂತೂ 1,000 2,000 ಕೈಯಲ್ಲಿ ಹಿಡ್ಕೊಂಡು ಹೋಗಲೇಬೇಕು ನೋಡಿ. ಯಾಕೆಂದರೆ ಕರ್ಕೊಂಡು ಹೋದ್ಮೇಲೆ ಹೊರಗೆ ಬರೋ ಮನ್ಸು ಅವ್ರಿಗೆ ಆಗೋದಿಲ್ಲ. ನಾವು ಎಳ್ಕೊಬರೋ ತನಕ ಬಿಡೋದಿಲ್ಲ. ಸೊ ಏನು ಮಾಡ್ತೀರಾ ಅಲ್ವಾ? ಓಕೆ, ಮಕ್ಕಳಲ್ವಾ, ಮಕ್ಕಳಿರೋದೇ ಹಾಗೆ. ಹಾಗೆ ನಾನು ನನ್ನ ಮಗಳಿಗೆ ಕರ್ಕೊಂಡು ಇವನ್ನೆಲ್ಲ ತೋರಿಸಿದ್ವಿ. ಅವರಿಗೆ ತುಂಬ ಇಷ್ಟ ಆಯಿತು. ಏನು ಬರ್ಡ್ಸ್ಗಳಿದ್ವು ಅವನ್ನೆಲ್ಲ ನೋಡಿದ್ರಲ್ಲ, ತುಂಬ ಅಂದರೆ ತುಂಬಾ ಇಷ್ಟಪಟ್ಟರು. ಎಲ್ಲ ಥರ ಬರ್ಡ್ಸ್ ಇದೆ, ನೀವು ನೋಡ್ಬೋದು. ಏನು ಗೂಬೆ, ಹಾಗೆ ಗಿಳಿ, ನವಿಲು, ಬಾತುಕೋಳಿ ಈ ಥರದ್ದೆಲ್ಲ ತುಂಬ ಇದ್ವು. ಸೊ ಕೆಲವೊಂದು ಹೆಸರು ನಂಗೆ ಬರೋದಿಲ್ಲ. ಕೆಲವೊಂದು ಹೆಸರು ಒಂದೊಂದು ಥರ ಇರ್ತವೆ. ನಾವು ಒಂದೊಂದು ಹೆಸರನ್ನ ಒಂದೊಂದು ಥರ ಕರಿತೀವಲ್ವ. ಸೊ ಹಾಗಾಗಿ ಎಲ್ಲ ಥರದ್ದು ಇದ್ವು. ಗುಬ್ಬಚ್ಚಿ, ಈ ಥರ ಎಲ್ಲ, ಗಿಳಿ, ತುಂಬ ಇದ್ವು. ನಂಗೆ ತುಂಬ ಇಷ್ಟ ಆಯಿತು. ನವಿಲು, ಗಿಳಿ, ಗುಬ್ಬಚ್ಚಿ, ದೊಡ್ಡ ದೊಡ್ಡದೆಲ್ಲ ಬರ್ಡ್ಸ್ ಎಲ್ಲ ಏನಿದ್ವು ಅವೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದ್ವು ಅಂತಲೇ ಹೇಳ್ಬೋದು. ನಾನು ಹಾಗೆ ಒಂದು ರೌಂಡ್ ಇದನ್ನೆಲ್ಲ ವೀಡಿಯೋನ ಮಾಡಿಕೊಂಡೆ. ಸೊ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಹೇಗಿರುತ್ತೆ ಅಂತ ಹೇಳಿ. ನಾನು ಮ್ಯೂಸಿಕ್ ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಬೇಡ, ಹಾಗೆ ಎಕ್ಸ್ಪ್ಲೇನ್ ಮಾಡೋಣ. ನಿಮ್ಮ ಜೊತೆ ಮಾತಾಡ್ದಂಗೂ ಕೂಡ ಆಗುತ್ತೆ, ನೀವು ಕೂಡ ಇದನ್ನು ನೋಡ್ದಾಗ ಕೂಡ ಆಗುತ್ತೆ ಅಂಥೇಳಿ ನೀಟಾಗಿ ವೀಡಿಯೋನ ಮಾಡಿ ಹಾಕ್ತಾಯಿದ್ದೀನಿ, ನೋಡ್ಬೋದು ನೀವು. ಓಕೆ ಸ್ನೇಹಿತರೆ, ಯಾರೇ ಇದ್ದರೂ ದಯವಿಟ್ಟು ನೀವ್ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಮಕ್ಕಳಿಗೂ ಕೂಡ ಶೇರ್ ಮಾಡಿ. ಖಂಡಿತ ಇದು ವಿಡಿಯೋ ನೋಡಿ ತುಂಬ ಖುಷಿಯಾಗುತ್ತೆ. ಅವರು ಕೂಡ ನಿಮ್ಮನ್ನು ಕರ್ಕೊಂಡೋಗಿ ಅಂತ ಕೇಳ್ತಾರೆ. ಸೊ ನೀವು ಕರ್ಕೊಂಡು ಹೋಗಿ ಅವರಿಗೂ ಕೂಡ ಖುಷಿಯಾಗುತ್ತೆ. ಸೊ ಯಾವಾಗೂ ಮನೇಲೇ ಇರ್ತಾರೆ, ಇಲ್ಲ ಕೆಲವು ಮಕ್ಕಳು ಶಾಲೆಗೆ ಹೋಗೋದು, ಶಾಲೆ ಬಿಟ್ಟಿದ ತಕ್ಷಣ ಮನೆಗೆ ಬರೋದು, ಮನೆ ಆಗಿದ ತಕ್ಷಣ ಟ್ಯೂಷನ್ಗೆ ಹೋಗೋದು, ಟ್ಯೂಷನಿಂದ ಬಂದ ತಕ್ಷಣ ಊಟ ಮಾಡಿ ಮಲ್ಕೊಳ್ಳೋದು, ಇಷ್ಟೇ ಆಗುತ್ತೆ. ಈ ರೀತಿ ನಾವು ಹೊರಗಡೆ ಎಲ್ಲ ಕರ್ಕೊಂಡೋಗ ಅವಕ್ಕೂ ಸ್ವಲ್ಪ ಬುದ್ಧಿ ಜಾಸ್ತಿ ಇದಾಗುತ್ತೆ, ನಾಲೆಡ್ಜ್ ಚೆನ್ನಾಗಿ ಸಿಗುತ್ತೆ ಮಕ್ಕಳಿಗೆ. ಇವನ್ನೆಲ್ಲ ತೋರಿಸೋದ್ರಿಂದ ಅವರಿಗೂ ಕೂಡ ಒಂದು ಮನೋರಂಜನೆ ಸಿಗುತ್ತೆ, ಹಾಗೆ ಅವರಿಗೂ ಖುಷಿ ಆಗುತ್ತೆ. ಸೊ ನೋಡ್ಬೋದು ಜಿಂಕೆಗಳು ಎಷ್ಟು ಚೆಂದಿದ್ದಾವೆ ಅಲ್ಲ. ಅಲ್ಲಿ ನೋಡಿ, ಕಾಡು ಮನುಷ್ಯರು ಚಿಕನ್ನ ಬೇಯಿಸಿ ತಿಂತಾ ಇದ್ದಾರೆ. ಮಕ್ಕಳು ಲಾಲಿಪಾಪ್ ತಿಂತಾ ಇದ್ದಾರೆ. ಓಕೆ, ಅದನ್ನೆಲ್ಲ ನೋಡ್ಕೊಂಡು ಹಾಗೆ ಇನ್ನು ಮಿಕ್ಕಿದ್ದು ಪ್ರಾಣಿ ಪಕ್ಷಿಗಳು ಏನಿದ್ವು ಅವನು ಕೂಡ ತೋರಿಸೋಣ ಅಂತೇಳಿ ಒಂದು ಲೈನ್ ನಾನೇನು ಫಸ್ಟಿಗೆ ತೋರಿಸ್ಕೊಬಂದೆ. ಅದು ಒಂದು ಲೈನ್ ಆ ಕಡೆ ಸೈಡ್, ಈ ಕಡೆಯಿಂದ ಇನ್ನೊಂದು ಲೈನು. ಸೊ ನೋಡಿ, ಹಾಗೆ ದಯವಿಟ್ಟು ಸ್ನೇಹಿತರೆ ಕಮೆಂಟ್ ಮಾಡಿ. ಸೊ ಯಾರೋ ಕಮೆಂಟ್ ಮಾಡ್ತಾ ಇಲ್ಲ. ನನ್ನ ವೀಡಿಯೋಸ್ ಕೂಡ ರೀಚ್ ಆಗ್ತಾಯಿಲ್ಲ. ಸೊ ದಯವಿಟ್ಟು ವೀಡಿಯೋಸ್ನ ನೋಡಿ ರೀಚ್ ಮಾಡಿ. ತುಂಬ ಕಷ್ಟಪಟ್ಟು ವೀಡಿಯೋಸ್ ಹಾಕ್ತಾಯಿದ್ದೀನಿ, ಬಟ್ ಈ ರೀತಿ ರೀಚ್ ಮಾಡಲಿಲ್ಲ ಅಂದರೆ ನಿಜವಾಗ್ಲೂ ಬೇಜಾರಾಗುತ್ತೆ. ಸೊ ಆದಷ್ಟು ರೀಚ್ ಮಾಡಿ ಸ್ನೇಹಿತರೆ, ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. 3 ವರ್ಷದಿಂದ ಕಷ್ಟಪಡ್ತಾ ಇದ್ದೀನಿ, ಬಟ್ ಏನೋ ಇದೇ ಸಿಗ್ತಾಯಿಲ್ಲ ನನಗೆ ಪ್ರತಿಫಲ. ಸೊ ದಯವಿಟ್ಟು ನೀವುಗಳು ವೀಡಿಯೋಸ್ ನೋಡಿದ್ರೆ ತಾನೇ ನಮಗೂ ಕೂಡ ಹೆಲ್ಪ್ ಆಗೋದು. ಸೊ ಯಾರೇ ಆಗಲಿ ದಯವಿಟ್ಟು ವೀಡಿಯೋ ನೋಡಿ ಹೆಲ್ಪ್ ಮಾಡಿ ನನಗೂ ಕೂಡ.
ಒಂದು ಸಹಾಯ ಆಗುತ್ತೆ ಅಂತಲೇ ಅನ್ಕೋತೀನಿ. ನನಗೇನು ಇದರಿಂದ ಏನು ಕೋಟಿ ಕೋಟಿ ಲಕ್ಷ ಲಕ್ಷ ಏನು ದುಡ್ಡು ಬರ್ತಾ ಇಲ್ಲ. ಸೊ ನನ್ನ ಖುಷಿಗೋಸ್ಕರ ನಾನು ವೀಡಿಯೋಸ್ನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನೀವು ವೀಡಿಯೋ ನೋಡ್ತಿದ್ದೀರಾ ಅನ್ನೋದೇ ನನಗೆ ಖುಷಿ. ನನ್ನ ಚಾನಲ್ ಮಾನಿಟೈಸೇಷನ್ ಇನ್ನೂ ಆಗಿಲ್ಲ. ಸೊ ಅದರಿಂದ ನನಗೇನು ದುಡ್ಡು ಕೂಡ ಬರ್ತಾ ಇಲ್ಲ. ಜಸ್ಟ್ ವೀಡಿಯೋ ಮಾಡಿ ಹಾಕ್ತಿರೋದಾದ್ರು ನೀವು ನೋಡಿದ್ರೆ ನನಗೆ ತುಂಬ ಖುಷಿಯಾಗುತ್ತೆ, ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ. ಸೊ ಏನೋ ಒಂದು ಮಾನಿಟೇಷನ್ ಆದರೆ ಇನ್ನೂ ಸ್ವಲ್ಪ ಖುಷಿ ಜಾಸ್ತಿ ಆಗುತ್ತೆ. ನಮಗೇನು ವೀಡಿಯೋಸು ತುಂಬ ಲಕ್ಷ ಲಕ್ಷ ಎಲ್ಲ ಹೋಗಬೇಕು ಅನ್ನೋ ವ್ಯೂಸ್ ಬರಬೇಕು ಅನ್ನೋದೆಲ್ಲ ಆಸೆ ಇಲ್ಲ ನನಗೆ. ಒಂದು ಚಿಕ್ಕದಾಗಾರು 1,000 2,000 ವ್ಯೂಸಾದ್ರು ಬಂದರೆ ತುಂಬಾ ಖುಷಿಯಾಗುತ್ತೆ. ಸೊ ನಾವು ಕಷ್ಟಪಟ್ಟು ವೀಡಿಯೋಸ್ ಹಾಕಿದ್ದಕ್ಕಾದ್ರು ಖುಷಿಯಾಗುತ್ತೆ ಅಂತ ಅಷ್ಟೇ. ಸೊ ದಯವಿಟ್ಟು ವೀಡಿಯೋಸ್ ನೋಡಿ ಸ್ನೇಹಿತರೆ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಇಲ್ಲದೆ ನಮಗೆ ಏನೂ ಇಲ್ಲ. ದಯವಿಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ ಪ್ಲೀಸ್, ಓಕೆನಾ? ಹಾಗೆ ಮುಂದೆ ಬರ್ತಾ ನೋಡ್ಬೋದು, ಇದು ನವಿಲು ಲಾಸ್ಟ್ ಎಂಡು. ಓಕೆ, ನವಿಲನ್ನೆಲ್ಲ ನೋಡಿಕೊಂಡು ನಾವು ನಂತರ ಒಳಗಡೆ ಹೋಗೋಣ ಅಂಥೇಳಿ ಇದನ್ನು ಹಾಗೆ ವಿಡಿಯೋನ ಮಾಡ್ಕೊಂಡ್ವಿ. ಬಟ್ ಅದು ಸರಿಯಾಗಿಲ್ಲ. ಓಕೆ, ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ನಂತರ ನವಿಲನ್ನೆಲ್ಲ ನೋಡಿಕೊಂಡು ಒಳಗಡೆ ಹೋದ್ವಿ. ಒಳಗಡೆ ಎಲ್ಲ ಏನೇನಿದೆ ಅಂತೇಳಿ ನಾನು ತೋರಿಸ್ತೀನಿ, ನೋಡ್ಬೋದು. ಇದು ಹಾಗೆ ಜಸ್ಟ್ ಒಂದು ಲುಕ್. ನಾನು ಒಂದು ಇನ್ಸ್ಟಾಗ್ರಾಮಿಗೆ ವೀಡಿಯೋ ಮಾಡಿ ಹಾಕೋಣ ಅಂಥೇಳಿ ಒಂದು ಹಾಗೆ ನೆಡ್ಕೊಬರೋದನ್ನ ವೀಡಿಯೋ ಮಾಡೋಕ್ಕೆ ಹೇಳಿದೆ. ಬಟ್ ಅದು ಬೆಳ್ಳು ಅಡ್ಡ ಬಂದಿದೆ. ಓಕೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮ್ಮ ಜೊತೆ ಹಾಗೆ ಶೇರ್ ಮಾಡೋಣ ಅಂತೇಳಿ ಹಾಗೆ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ, ಓಕೆನಾ? ಸಿಂಪಲಾಗಿ ರೆಡಿಯಾಗಿ ಹೋಗಿದ್ದೋ, ಹೆವಿ ಏನಿಲ್ಲ. ಹಾಗೆ ಅಮ್ಮನ ಮಕ್ಕಳನ್ನ ನಿಲ್ಲಿಸಿ ಒಂದು ಫೋಟೋ ತೆಗೆಯೋಣ ಅದ್ರ ಜೊತೆ ಬಿಲ್ಡಿಂಗಲ್ಲಿ ಅಂತೇಳಿ ಫೋಟೋನ ತೆಗೆದ್ವಿ. ಇದೆಲ್ಲ ಒಳಗಡೆ ಫ್ರೇಮ್ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಸೊ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಫ್ರೇಮ್ಗಳೆಲ್ಲ ನೋಡ್ಬೋದು ಎಷ್ಟು ಚೆಂದ ಇದೆ ಅಂಥೇಳಿ. ಇಲ್ಲಿ ಒಂದಷ್ಟು ಫೋಟೋಸ್ಗಳನ್ನ ನಾನು ಕೂಡ ತಕ್ಕೊಂಡೆ. ಇದನ್ನು ಕೂಡ ಹಾಗೆ ನೋಡ್ಕೋಬೋದು ನೀವು, ತುಂಬ ಚೆನ್ನಾಗಿದೆ. ಒಳಗಡೆ ಎಲ್ಲ ಹೋಗ್ತಾ ಈ ರೀತಿ ಬರೀ ಫೋಟೋಸೇ ಇದ್ದಾವೆ. ಇದನ್ನೇನು ಅಷ್ಟು ಮಕ್ಕಳಿಗೆ ಲೈಕ್ ಆಗೋದು ನನಗೆ ಡೌಟೇ. ಬಟ್ ಮಕ್ಳಿಗೆ ಏನಿದ್ರು ಆಟ ಆಡಬೇಕು. ಸೊ ಅದು ಮೇನ್, ಮಕ್ಕಳು ತುಂಬ ಇಷ್ಟಪಡೋದಂದರೆ ಏನಂದರೆ ಆಟ ಆಡೋದು ಅಲ್ವಾ? ಸೊ ಅವ್ರಿಗೆ ಕರ್ಕೊಂಡು ಹೋಗಿ ಒಳಗಡೆ ತಿನ್ನಿಸಿ ಉಣಿಸಿ ಆಟ ಆಡಿಸಿ ಎಂಜಾಯ್ ಮಾಡಿ. ನೀವು ಕೂಡ ಎಂಜಾಯ್ ಮಾಡಿ. ನೋಡ್ಬೋದು, ಇದೆಲ್ಲ ನಾವು ತೊಗೊಳ್ಳೋ ಅಂಥದ್ದು ಐಟಮ್ಸು. ಕಿವಿ ಓಲೆ, ರಬ್ಬರ್, ಬಳೆ, ಸ್ಟಿಕ್ಕರ್ಸ್, ಬ್ಯಾಂಡ್, ಎಲ್ಲ ಹೇರ್ ಬ್ಯಾಂಡ್ ಎಲ್ಲವೂ ಇದ್ದಾವೆ. ಸೊ ನೀವು ಏನು ಬೇಕಾದ್ರೂ ತೊಗೋಬೋದು. ಹಾಗೆ ಇಲ್ಲಿ ಸ್ಲಿಪ್ಪರ್ ಕೂಡ ಇದೆ. ವೆರೈಟಿ ಸ್ಲಿಪ್ಪರ್ ಸ್ನೇಹಿತರೆ, ಯಾವ ಥರದ್ದು ಬೇಕಾದ್ರೂ ನೀವು ತೆಗೆದು ಹಾಕೋಬೋದು. ಈ ರೀತಿಯಾಗಿದ್ದಾವೆ. ಸೊ ಬಳೆಗಳು ಅಷ್ಟೇ, ವೆರೈಟಿ ಬಳೆಗಳು ಎಲ್ಲ 100 ರುಪೀಸ್ ತಗೋಬೋದು. ಇದು 20 ರುಪೀಸ್. ಏನೇ ತೊಗೊಳ್ಳಿ, ಡ್ರೈ ಫ್ರೂಟ್ಸ್ ಎಲ್ಲ ಥರದ್ದು ಇದೆ, 20 ರುಪೀಸ್. ಇಲ್ಲಿ ಎಲ್ಲ ಅದರದ್ದು ಮೇಲೆ ಆದಂಥ ಇದಿದೆ, ಪ್ರೈಜಸ್ ಇದ್ದಾವೆ. ಸೊ ನೀವು ತೊಗೋಬೋದು. ಇವೆಲ್ಲ ಮಕ್ಳಿಗೆ ಆಟ ಆಡೋ ಅಂಥದ್ದು, ಇದೆಲ್ಲ ಆಟ ಆಡಿಸೋದು ಅಂತ ನಾವು ಇದನ್ನು ಆಡಿದ್ವಿ. ಬಟ್ ನಮಗೆ ಒಂದೇ ಒಂದು ಬಂತು, ಏನು ಗೊತ್ತಾ? ಪೇಸ್ಟ್ಗೆ ಹಾಕಿಡೋ ಅಂಥದ್ದು, ಪೇಸ್ಟು ಬ್ರಷ್ ಹಾಕಿಡೋ ಅಂಥದ್ದು ಒಂದು ಕೊಟ್ಟರು. ಓಕೆ, ನೋ ಪ್ರಾಬ್ಲಮ್. ಮತ್ತು ಇನ್ನೊಂದು ಏನು ಆಟ ಆಡಲಿಲ್ಲ, ಹಾಗೆ ಬಂದ್ವಿ ನಾವು. ಇನ್ನೊಂದು ಆಟ ಆಡಿ ಬಂದ್ವಿ. ಇದೆಲ್ಲ ಮಕ್ಕಳಿಗೆ ಆಟ ಆಡೋ ಅಂಥದ್ದು, ತಿನ್ನೋ ಅಂಥದ್ದು ನೋಡ್ಬೋದು. ನನ್ನ ಮಗಳು ಆಟ ಆಡಿಸ್ಲೇಬೇಕಂತ ತುಂಬ ಟಾರ್ಚರ್ ಕೊಟ್ಟರು. ಓಕೆ ಅಂದ್ಬಿಟ್ಟು ಅವ್ರಿಗೆ ಕಾರ್ ಡ್ರೈವಿಂಗ್ನ ಆಟ ಆಡಿಸಿದ್ವಿ. ತುಂಬ ಖುಷಿಯಾಗಿದ್ದರು ಮಕ್ಕಳು. ಸೊ ಮಕ್ಕಳನ್ನ ಕರ್ಕೊಂಡೋಗಿ ಈ ರೀತಿ ನೀವು ಖುಷಿಯಾಗಿರಿ, ಎಂಜಾಯ್ ಮಾಡಿ. ಮಕ್ಕಳಿಗೂ ಕೂಡ ಖುಷಿಯಾಗಿರೋದಕ್ಕೆ ಬಿಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಮಗೂ ಒಂದು ಖುಷಿ ಆಗುತ್ತೆ ರೀ. ಈ ರೀತಿ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀವಿ ಅಂದರೆ ನೀವು ಒಂದು ನಮ್ಮ ವಿಡಿಯೋಗೆ ಒಂದು ಲೈಕ್ನ ಮಾಡಬೇಕಲ್ವ? ಸೊ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇವತ್ತಿನ ವಿಡಿಯೋ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆದರೆ ಗೊತ್ತಲ್ಲ, ಮರಿದ ಹಾಗೆ ಒಂದು ಲೈಕ್ನ ಮಾಡಿರಿ. ಸೊ ವಿಡಿಯೋ ಯಾರೆಲ್ಲ ನೋಡಿದ್ರಿ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಆಲ್.